ಸೋಮಶೇಖರ್ ನಾಯಕ ಏನಾಗಿ ಸತ್ತೋಗಿದ್ದು? ಚೆನ್ನಮ್ಮಾಜಿ ಗಂಡ ಸೋಮಶೇಖರ್ ನಾಯಕನ ಕೊಲೆ ಆದದ್ದು. ಇದು ಶಿವಪ್ಪ ನಾಯಕ. ಶಿವಪ್ಪ ನಾಯಕಂದು ಚಂದ ಇದು. ಯಾರಿದ್ದಾರೆ ಶಿವಪ್ಪ ನಾಯಕ ಅದೇ ಶಿವಪ್ಪ ನಾಯಕ. ಈಗ ಇವತ್ತು ಕೂಡ ಪಿಕ್ಚರ್ನಲ್ಲಿ ನಾವು ತರುವಂಥದ್ದು ಇದು ಯಾವುದು ಡ್ರೆಸ್ ನೋಡ್ರಿ. ವಿಜಯಿಯಾಗಿ ನೀವು ಬಂದದ್ದೇ ಮನೆಗೆ ಬಂದದ್ದೇ ಆದರೆ ನಿನಗೆ ಆರತಿಯನ್ನು ಎತ್ತಿ ನಾನು ನಿನ್ನನ್ನು ಬರಮಾಡಿಕೊಳ್ಳುತ್ತೇನೆ. ಒಂದು ವೇಳೆ ನೀನು ರಣಕಣದಲ್ಲಿ ಸತ್ತು ಹೋದರೆ ಸ್ವರ್ಗಕ್ಕೆ ನೀವು ಹೋಗುವ ಮುಂಚೆ ನಾನು ಸ್ವರ್ಗದ ಬಾಗಿಲಲ್ಲೇ ನಿನ್ನನ್ನು ಸ್ವಾಗತ ಮಾಡುತ್ತೇನೆ ಅಂತ. ಆವತ್ತಿನ ಗಂಡಸರು ಅವಳಿಗೆ ಕೀಟ್ಲೆ ಕೊಡ್ತಾ ಇದ್ರಿ. ಸಹಜವಾಗಿದೆ, ಹಾಗೆ ಬಿಡ್ತಾರ? ಅವಾಗ ಏನು ಮಾಡ್ಬೇಕು? ಅವಳು ಒಂದು ಸಾಯಬೇಕು, ಒಂದು ಬದುಕಿದ್ದು ಈ ರೀತಿಯಂಥ ದುರಂತಕ್ಕೆ ಒಳಗಾಗಬೇಕಾಗಿತ್ತು. ಇಲ್ಲ, ಕೆಲವು ಮಠಗಳೆಲ್ಲ ಕೊಂಡ್ಕೊಳ್ತಾ ಇದ್ರು. 1 2 3 4 5 6 7 8 ಇನ್ನೂ 9 10 ಆಗಬೇಕು. ಎಲ್ಲ ಒಂದೇ ಮಾದರಿ ಇಲ್ಲ ಇದಾವೆ. ಅಂದ್ರೆ ನಾನು ಹೇಳ್ತಾ ಇರೋದು ರಾಣಿ ರಾಜ. ಯಾಕೆಂತಂದ್ರೆ ಅವ್ರು ಹೋಗಿದ್ದಾರೆ ಅವರೊಟ್ಟಿಗೆ. ಹಾಗೆ ಇದು ಸ್ವಲ್ಪ ದೊಡ್ಡದಿದೆ, ಅಲ್ಲಿ ಚೇಂಜಸ್ ಇರುತ್ತೆ. ವಾಪಸ್ಸು ಇಲ್ಲೆಲ್ಲ ಅವು ಬರ್ತಾರೆ. ಕುಂಭ. ಇದರಲ್ಲೂ ಸೂರ್ಯಚಂದ್ರ ಎಲ್ಲ ಬರೀತಾ ಅಂದರೆ ಸೂರ್ಯಚಂದ್ರ ಇರೋವರೆಗೂ ಆಗಲಿ ಅಂತ. ಅಲ್ಲಿ ಉಂಟಲ್ಲ 9, ಇನ್ನೊಂದು ಇರಬೇಕು. ಅಲ್ಲೊಂದಿದೆ ಸರ್. ಎಲ್ಲಿ? ಎಸ್, ಅಲ್ಲಿದೊಂದು ಶಿವಪ್ಪ ನಾಯಕಂದ ಅದು ಇದು ಅಂಥೇಳಿ ಕಂಡುಹಿಡಿದಿದ್ದಾರೆ. ಭಾಳ ಚೆನ್ನಾಗಿದೆ ಅದು. ಶಿವಪ್ಪ ನಾಯಕಂದ ಮುಂಚೆ ಹೇಗಿತ್ತು ಇದು? ಕಟ್ಟಕ್ಕಿಂತ ಮುಂಚೆ ಚಿಕ್ಕದಾಗಿತ್ತ? ಚಿಕ್ಕದಾಗಿ ಕಟ್ಟೆ ಇತ್ತು, ಅದು ಕೂಡ ಕಟ್ಟೆ ಇತ್ತು. ಈ ರೀತಿ ಅಂತ ಕಟ್ಟೆ ಅಲ್ಲ, ಅದ್ರ ಮೇಲೆ ಇದನ್ನ ಇಟ್ಟಿದ್ರು. ಅದ್ರ ಮೇಲೆ ಇದೆ. ಈಗ ಒಂದು ಕಟ್ಟೆ ಕಟ್ತಾರೆ, ಕಟ್ಟೆ ಮೇಲೆ ಅದೇ ಇರುತ್ತೆ. ಸಮಾಧಿ ಸ್ಥಳಗಳು ರಮ್ಯವಾಗಿರಬೇಕು ಅಂತ ಹೇಳ್ಕೊಂಡು ಅವರು ನಿರೀಕ್ಷೆ ಮಾಡಿರಲಿಲ್ಲ. ಸಮಾಧಿ ಸ್ಥಳಗಳು, ಅದಕ್ಕಾಗಿ ನಾನೊಂದು ಆರ್ಟಿಕಲ್ ಕೂಡ ಬರೆದೆ. ಅದ್ರ ವಿರುದ್ಧವಾಗಿ ಕೆಲವೊಂದೆಲ್ಲ ಬರೆದಿದ್ದಾರೆ. ಅವು ಸಮಾಧಿಗಲ್ಲು ಅಲ್ಲೇ ಅಲ್ಲ, ಎಲ್ಲ ಸುಳ್ಳು ಅಂತನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಅದು ಸತ್ಯ ಅಂತನ್ನುವಂಥದ್ದು ಇದರಲ್ಲಿ ಅದು ಕೆಳದಿನ ರೂಪದಲ್ಲಿ ಏನು ಹೇಳ್ತಾನೆ ಅದನ್ನೇ ಕೂಡ ನಾನು ನನ್ನ ಗತರಾಜಧಾನಿ ಸುತ್ತಮುತ್ತ ಅಂತನ್ನುವಂಥ ಇನ್ವೆಸ್ಟಿಗೇಷನ್ ಸಂಶೋಧನಾತ್ಮಕ ಲೇಖನಗಳಲ್ಲಿ ಅದನ್ನೆಲ್ಲ ಬರೆದಿದ್ದೀನಿ. ಎಷ್ಟು ಜನ ತಗೊಳ್ತಾರೋ ತಗೊಳ್ಳಿದ್ರೆ ಬಿಟ್ಟಾಕ್ಲಿ. ಸತ್ಯನ ಒಪ್ಪೋದೇ ಕಷ್ಟ ಆಗಿದೆ ಇವಾಗಿನ ಸಮಾಜದಲ್ಲಿ. ಅಲ್ಲ, ಸತ್ಯ ಮತ್ತು ಸುಳ್ಳು ಎರಡು ಇದ್ದಾವಲ್ಲ. ಸುಳ್ಳು ಹೇಳೋರು ಬೇಕು, ಸತ್ಯ ಹೇಳೋರು ಬೇಕಲ್ಲ. ಬನ್ನಿ. ಅಲ್ಲ, ಎಲ್ಲ ಈ ಭಾಗದಲ್ಲಿ ನೋಡ್ತೀವಿ. ಇದಲ್ಲ ನಾನು ಹೇಳ್ತಾ ಇರೋದು. ಯಾಕೆ ಸಮಾಧಿ ಸ್ಥಳ ಅಂತಂದರೆ 16 ಒಂದೇ ಕಡೆಗಿರೋದಿಲ್ಲ.